ಜೈ ಆಂಜನೇಯ. ನಾ ಇವತ್ತು ಬಂದಿದ್ದಪ್ಪ ಮುಚ್ಚಗಂಡಿ ವೀರಭದ್ರೇಶ್ವರ ಟೆಂಪಲ್ಗೆ. ಬನ್ನಿ ಹೋಗೋಣಂತೆ. ನಾವು ಲೇಟಾಗಿ ಬಂದೀವಿ ಅಂತಂದು ಮಠ ಮಧ್ಯಾಹ್ನ ಆಗಿದ್ದ ಟೈಮು. ಆ ಟೈಮಲ್ಲಿ ಯಾವುದೂ ಜನ ಜಾಸ್ತಿ ಇದ್ದಿದ್ದಿಲ್ಲ ನೋಡಿ. ಎಲ್ಲ ಬಿಕೋ ಅಲ್ಲೊಂದು 4 ಇಲ್ಲೊಂದು 2 ಅಂಗಡಿ ಇಷ್ಟೇ ಕಾಣ್ತದೆ. ಒಳಗಡೆ ಹೋಗೋಕ್ಕಿಂತ ಮುಂಚೆಗೆ ನಮ್ಮ ದೋಸ್ತ ಕಬ್ಬಿನೆಲ್ಲ ಕುಡ್ದು ಹೋಗೋಣ, ಬಿಸಿಲು ಭಾಳ ಐತಿ ಅಂತಂದ. ಹಂಗಾಗಿ ಕಬ್ಬಿನೆಲ್ಲ ಕುಡಿದು ಒಳಗಡೆ ಹೊಂಟ್ವಿ. ಇದು ದೇವಸ್ಥಾನದ ಮುಂದಿರುವ ಕಂಬದ ಕಟ್ಟಡ. ಆ ಕಂಬದಲ್ಲಿ ಒಂದು ಬಸವಣ್ಣನ ಮೂರ್ತಿ ಇದೆ. ಅದನ್ನು ನೋಡಿಕೊಂಡು ಹಾಗೆ ದೇವಸ್ಥಾನದ ಒಳಗಡೆ ಹೊಂಟ್ವಿ. ಒಳಗಡೆ ಹೋದ ತಕ್ಷಣ ಒಂದು ಕಡೆ ತೆಂಗಿನಕಾಯಿ ಹೊಡಿತಾ ಇದ್ರು. ಹಾಗೆ ಅದನ್ನು ನೋಡಿಕೊಂಡು ಹಾಗೆ ಮುಂದೆ ಹೋದ್ವಿ. ಹಾಗೆ ಒಂದು ಸುತ್ತು ದೇವಸ್ಥಾನವನ್ನು ಪ್ರದಕ್ಷಿಣೆ ಆಗ್ಬೇಕಂತಂದು ಹೊಂಟ್ವಿ. ದೇವಸ್ಥಾನ ಸುತ್ತಲೂ ಬಗೆಯ ಮೂರ್ತಿಗಳನ್ನು ಕಾಣ್ಬೋದು. ಹಾಗೆ ಈಶ್ವರ ಲಿಂಗಗಳನ್ನು ಕಾಣಬಹುದಾಗಿದೆ ನೋಡಿ. ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆ ಗರ್ಭಗುಡಿಯ ಒಳಗಡೆ ಹೊಂಟ್ವಿ. ಬನ್ನಿ ನೋಡಿ. ಜಾಸ್ತಿ ಗದ್ದಲಿಲ್ಲ, ಅದಕ್ಕೆ ನಮ್ಗೆ ಡೈರೆಕ್ಟ್ ದರ್ಶನ ಸಿಕ್ತು ನೋಡಿ. ಹಾಗೆ ಈಶ್ವರ ಲಿಂಗು ಅದನ್ನು ನೋಡ್ಕೊಂಡ್ವಿ. ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಭದ್ರ ಕಾಳಮ್ಮನ ಮೂರ್ತಿ ಇತ್ತು. ಅದನ್ನು ನೋಡಿಕೊಂಡು ಮುಂದೆ ಹೊಂಟ್ವಿ. ಮುಂದೆ ಹಾಗೆ ಮುಚ್ಕೊಂಡಿಗೆ ಬಂದು ಒಂದು ಕೆ ಜಿ ನೋಡಲೇಬೇಕು. ಹಂಗೆ ಕೆ ಜಿ ನೋಡ್ಬೇಕಂತಂದು ಕೆ ಜಿ ಕಡೆ ಹೊಂಟ್ವಿ. ಬನ್ನಿ ಹೋಗೋಣ. ಕೆ ಜಿ ನೋಡ್ಬೇಕಂತಂದು ಮ್ಯಾಗೆಲ್ಲ ಮೆಟ್ಲು ಹತ್ಕೊಂಡು ಬಂದ್ವಿ. ನಮ್ಮ ನಸೀಬ್ ಭಾಳ ಕೆಟ್ಟಿತ್ತಪ್ಪ. ಯಾಕಂದ್ರೆ ಕೆ ಜಿಯಾಗ ನೀರು ಜನ ಇದ್ದಿದ್ದಿಲ್ಲ. ಹಂಗೆ ಹೋದ್ವಿ. ಹಂಗೆ ಹೋಗಿ ಸುತ್ತಲ ಇದು ಪ್ರಕೃತಿಯ ವಿಸ್ಮಯವನ್ನು ಕಣ್ ತುಂಬಿಕೊಂಡು ಹಾಗೆ ಮುಂದಕ್ಕೆ ಹೊಂಟ್ವಿ. ನಮ್ಮ ದೋಸ್ತ ಅನ್ನಕತ್ತ, ಏನು ಲೇಪ ಎಂಥ ಟೈಮ್ನಾಗ ಬಂದೀವಿ ಅಂತ ಅನ್ನಕತ್ತ. ಅದು ತೋಲೇಪ ಮತ್ತೊಂದಿನ ಬರೋಣ ಅಂತಂದು ಹಂಗೆ ಊಟ ಆ ಕಡೆ ಎಲ್ಲ ನೋಡ್ಕೊಂಡ್ವಿ. ಇದು ನೋಡಿ ಉದ್ಯಾನವನದ ಮೇಲ್ನೋಟ ಈ ಕಾಣ್ತೈತಿ. ಉದ್ಯಾನವನ ಮೇಲಿಂದ ನೋಡಿದ್ವಿ. ಹಾಗೆ ಕೆಳಗೆ ಹೋಗಿ ನೋಡ್ಬೇಕಂತಂದು ಕೆಳಗಡೆ ಹೊಂಟ್ವಿ. ಕೆಳಗಡೆ ಹೋಗೋತ್ತಿಗೆ ಗೇಟ್ ಲಾಕ್ ಆಗೈತಿ ಅಂತ ಅಂದ್ಕೊಂಡ್ವಿ. ಬಟ್ ಕಟ್ಟಿಂದ ಹಾಗೆ ಜಸ್ಟ್ ಮುಂದಕ್ಕೆ ಮಾಡಿದ್ವಿ. ಹಾಗೆ ಒಳಗೆಲ್ಲ ಹೋದ್ವಿ. ಬಟ್ ಪೂರ್ತಿ ಕೆಲಸ ಇನ್ನೂ ಮುಗಿದಿಲ್ಲಿದ್ದ, ಅದು ಓಪನ್ ಇದೆ. ಬನ್ನಿ ನೋಡೋಣ. ಈ ಗಾರ್ಡನ್ಗೆ ಹೋಗೋಕೆ ಸಾಯಂಕಾಲ ಅಥವಾ ಬೆಳಗ್ಗೆ ಟೈಮ್ ಒಳ್ಳೆಯ ಸಮಯ ಅಂತ ಅನ್ಕೋಬೋದು. ಪೂರ್ತಿ ಉದ್ಯಾನವನ ಗಿಡಗಳಿಂದ ತುಂಬ್ಕೊಂಡ್ಬಿಟ್ಟಿದೆ ನೋಡಿ. ಇದೊಂದು ಬೋರ್ಡ್, ಉದ್ಘಾಟನೆ ಅಧ್ಯಕ್ಷತೆ ಮುಖ್ಯ ಅತಿಥಿಗಳು. ಗಾರ್ಡನ್ ಒಳಗೆ ನಮ್ಮ ಬಾಗಲಕೋಟೆ ಅನ್ನೋ ಒಂದು ಬೋರ್ಡ್ ಹಾಕಿರೋದು ನಮಗೆ ಭಾಳ ಲೈಕ್ ಆಗ್ತದೆ. ನೈಟ್ ಟೈಮ್ ಅದು ಲೈಟ್ಸಿಂದ ಹೊಳಿತಾ ಇರುತ್ತೆ ನೋಡಿ. ಹಿಂದ್ಗಡೆ ಎಲ್ಲ ಗಿಡಗಳು ಅಂಥದ್ದು ಚೆನ್ನಾಗಿ ಕಾಣ್ತದೆ.
ಸಂಗೀತ ಕಾದಂಜಿ ನಡೆಯುವಂಥ ಸ್ಥಳ ಆಗಿದೆ ನೋಡಿ. ಹಂಗೆ ಗಾರ್ಡನ್ನಿಗೆ ವಯಸ್ಸಾದವರು ಅಷ್ಟು ಬರೋಂಗಿಲ್ಲ, ಸಣ್ಣ ಮಕ್ಕಳು ಬರ್ತಾರೆ. ಸಣ್ಣ ಮಕ್ಕಳಿಗೂ ಅನುಕೂಲ ಆಗಲಿ ಅಂತಂದು ಅವ್ರಿಗೂ ಆಟ ಆಡೋಕೆ ಕೊಟ್ಟು ಜಾರ್ಕೊಂಡೆ ಜೋಕಾಲಿ ಸ್ವಲ್ಪ ಎಕ್ವಿಪ್ಮೆಂಟ್ ಇಟ್ಟದ ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.